ಹಾಯ್ ಹಾಯ್ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೋಡಿ ಹೇಗಿದೆ ವೆದರು, ಕೂಲಾಗಿದೆ. ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ. ಯಾಕೆಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಮನೆ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಅಪ್ಪುಗೆ ಬೇಗ ಬೇಗ ರೆಡಿ ಮಾಡಿ ಅವನಿಗೆ ತಿಂಡಿ ಎಲ್ಲ ಮಾಡಿಸಿ ಸ್ನಾನ ಮಾಡಿಸಿ ಸ್ಕೂಲ್ ಕಳ್ಸೋಣ ಅಂದ್ಬಿಟ್ಟು ಬೇಗ ಎದ್ದಿದ್ದೀನಿ. ಅವ್ನು ಹೋದ್ಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ನೋಡಿ ಎದ್ದು ಕಾಫಿ ಕುಡಿದು ಪಲಾವ್ ಮಾಡಿ ಮತ್ತು ಅವ್ನು ಸ್ನ್ಯಾಕ್ಸ್ ಬಾಕ್ಸಿಗೆ 2 ಥರ ಫ್ರೂಟ್ಸ್ ಹಾಕಿ ಮತ್ತು ಬಿಸಿನೀರೆಲ್ಲ ಕಾಯಿಸಿ ಬಾಟಲ್ಗೆ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಅವನಿಗೆ ಲಂಚ್ ಬ್ಯಾಗ್ ಇಲ್ಲ, ಬರೀ ಸ್ನ್ಯಾಕ್ಸ್ ಬ್ಯಾಗ್ ಅಷ್ಟೇ. ಸ್ನ್ಯಾಕ್ಸ್ ಬ್ಯಾಗ್ಗೆ ನಾನು 2 ಥರ ಫ್ರೂಟ್ಸ್ನ ಹಾಕಿ ಕಳಿಸ್ತೀನಿ. ಬೇರೆ ಬೇರೆ ಯಾವುದಾದ್ರೂ ಅನ್‌ಹೆಲ್ದಿ ಫುಡ್ ಹಾಕಬಾರ್ದು, ಹೆಲ್ದಿ ಫುಡ್ ಮಾತ್ರ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಆದಮೇಲೆ 8 ಗಂಟೆ ಆದಮೇಲೆ ಎಬ್ಸೋಣ ಅಂತ ಹೋಗ್ತಿದ್ದೀನಿ. ಹೇಳ್ತಾನೆ ಇಲ್ಲ ಅಪ್ಪು, 5 ನಿಮಿಷ ಮಲ್ಕೊತೀನಿ ಅಂತ ಹೇಳ್ತಿದ್ದಾನೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒದ್ದಾಡ್ತಿದ್ದಾನೆ. ಎದ್ದೇಳು ಅಂದರೂ ಎದ್ದೇಳ್ತಾ ಇಲ್ಲ. ಇವತ್ತು ಅವನಿಗೆ ಕಲರ್ ಡ್ರೆಸ್ಸು, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಅದಕ್ಕೋಸ್ಕರ ಇವತ್ತು ಅವ್ರ ಸ್ಕೂಲಲ್ಲಿ ಪೂಜೆ ಮಾಡ್ತಾರೆ, ಲಕ್ಷ್ಮಿ ಕೂರಿಸಿ. ಅದಕ್ಕೇ ಕಲರ್ ಡ್ರೆಸ್ ಹಾಕಿ ಕಳಿಸ್ಬೇಕು. ನೋಡಿ ಹೆಂಗೆ ಇದು ಮಾಡ್ತಿದ್ದಾನೆ, ಎದ್ದೇಳ್ತಾನೆ ಇಲ್ಲ. ಎಷ್ಟು ಫೋರ್ಸ್ ಮಾಡಿದ್ರು ಎದ್ದೇಳ್ತಾ ಇಲ್ಲ. ತುಂಬ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಕಾಲು ಮುಗಿತೀನಿ ಅಮ್ಮ, ಕೈ ಮುಗಿತೀನಿ ಅಮ್ಮ, ಪ್ಲೀಸ್ ಅಮ್ಮ ಅಂತ ಇದು ಮಾಡ್ತಿದ್ದ. ಬೇಡಪ್ಪ ಎದ್ದೇಳು ಅಂದರೆ ಎದ್ದೇಳ್ತಾ ಇಲ್ಲ. ಫೈನಲಿ ಎದ್ದು ಅವನಿಗೆ ಸ್ನಾನ ಮಾಡಿಸಿ ಈ ಥರ ರೆಡಿ ನೋಡಿ, ಈ ಥರ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ನೋಡಿ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಸ್ಕೂಲ್ ಬ್ಯಾಗ್ ಇಲ್ಲ, ಓನ್ಲಿ ಸ್ನ್ಯಾಕ್ಸ್ ಬ್ಯಾಗ್ ಮಾತ್ರ, ಲಂಚ್ ಬ್ಯಾಗ್ ಮಾತ್ರ ಇತ್ತು. ಅದಕ್ಕೋಸ್ಕರ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟೆ. ನೋಡಿ ಅವ್ನು ಸ್ಕೂಲಿಂದ ಬಂದು ಮ್ಯಾಗಿ ಬೇಕು ಅಂತ ಹೇಳ್ದ. ಅವ್ನಿಗೆ ಮ್ಯಾಗಿ ಮಾಡಿ ಅವ್ನು ತಿನ್ನಿಸಿ ಮಲಗಿಸಿ ಆದಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಇವಾಗ ಧೂಳೆಲ್ಲ ಗುಡಿಸ್ಕೊಂಡು, ಆಮೇಲೆ ಟಿ ವಿ ಯೂನಿಟ್ಟು, ಫ್ರಿಜ್ಜು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಇದು ಡಬ್ಬಗಳು ಎಲ್ಲ ಒರೆಸ್ಕೊಂಡು ಇಟ್ಕೊಂಡೆ. ನೋಡಿ ಈ ಥರ ಕಾಣಿಸ್ತಿದೆ. ಆಮೇಲೆ ಕಿಟಕಿನೂ ಕ್ಲೀನ್ ಮಾಡಿಕೊಂಡೆ. ಕಿಟಕಿಗಳು ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು, ಆಮೇಲೆ ಇದು ಸೀರೆ ಬೇಕು ಅಂದರು ರೂಪಕ. ಅದಕ್ಕೆ ನೆನ್ನೆ ತೊಗೊಬರೋಣ ಅಂತ ಹೋಗಿದ್ವಿ ಸೀರೆ ಅಂಗಡಿಗೆ. ಆಮೇಲೆ ನಾನು ಒಂದು ಟಬ್ ತೊಗೊಂಡಿದ್ದೆ. ಅದು ಯಾಕೋ ನಂಗೆ ಇಷ್ಟ ಆಗ್ತಿಲ್ಲ, ಬೇರೆ ತೊಗೊಬರೋಣ, ರಿಟರ್ನ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ರಿಟರ್ನ್ ಮಾಡಿ ನೋಡಿ ಈ ಸೀರೆ ತೊಗೊಂಡ್ರು ಅಕ್ಕ. ತೊಗೊಂಡು ಮನೆಗೆ ವಾಪಸ್ ಬಂದ್ವಿ. ಇದು ಈವ್ನಿಂಗು ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕಿತ್ತು, ಅದಕ್ಕೆ ಹೊರಗಡೆ ಹೋಗ್ತಾಯಿದ್ದೀವಿ. ಈ ಸ್ಟ್ಯಾಂಡ್ ಬಂದು ಅಪ್ಪುದು, ಆ ಕಡೆ ಸ್ಟ್ಯಾಂಡ್ ಬಂದು ನಮ್ಮದು ಸಿದ್ದುದು. ಆ ಸ್ಟ್ಯಾಂಡಲ್ಲಿ ಫುಲ್ಲು ಅಪ್ಪು ಸ್ಲಿಪ್ಪರ್ಸೇ ಇದ್ದಾವೆ. ನೋಡಿ ಹೋಗ್ತಾಯಿದ್ದೀವಿ. ಮತ್ತೊಂದು ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು. Bye, Chico. Love you.